The sum of the first n terms of an AP whose first term is 8 and the common difference is 20 is equal to the sum of 2n terms of another AP, ಮತ್ತೊಂದು AP ಅಂತೆ, whose first term is minus 30 and the common difference is 8. Find n. ಇದು ಗಿವನ್ ಬರೆಯೋದೇ ತೊಂದರೆ ಕಂಡ್ರೋ. ಮೊದಲೇದಾಗಿ ಇಲ್ಲಿ ಎರಡು AP ಇದೆ, ಅದನ್ನು ಅರ್ಥ ಮಾಡ್ಕೊಳ್ಳಿ ಅಲ್ವಾ. AP1 ಮತ್ತು AP2. ಸೊ ಫಸ್ಟ್ ಟರ್ಮ್ ಆಫ್ ದ ಫಸ್ಟ್ AP is ಏನೋ 8, ಕಾಮನ್ ಡಿಫ್ರೆನ್ಸ್ ಏನೋ 20, ಮತ್ತು ದ ನಂಬರ್ ಆಫ್ ಟರ್ಮ್ಸ್ ಇಸ್ n. ಸರಿನಾ. ಮತ್ತೊಂದು AP2. ಬರೀ APs ಬರ್ಕೊತಾ ಇದ್ದೀವಿ, ಇನ್ಫಾರ್ಮೇಷನ್ ಬರ್ಕೊತಾ ಇದ್ದೀವಿ. ಈಕ್ವೇಷನ್ ಬಗ್ಗೆ ಆಮೇಲೆ ಯೋಚನೆ ಮಾಡೋಣ. AP2 is the common difference ಅದಾಯಿತು. the sum of 2n terms, the first term is minus 30, common difference is 8 and the number of terms ಇಲ್ಲಿ ಬಂದು 2n ಅಂತೆ. ಸರಿನಾ. ಇವಾಗ ಈಕ್ವೇಷನ್ ಬರೀಬೇಕು ನಾವು, ಅದಕ್ಕೋಸ್ಕರ ನಾನು ಇದು ಮಾಡ್ತೀನಿ ನೋಡಿ. ಇವಾಗ ಒಂದೇ ನಿಮಿಷ. ಹಾಂ, ದ ಸಮ್ ಆಫ್ ದ ಫಸ್ಟ್ n ಟರ್ಮ್ಸ್ ಆಫ್ ಎನ್ AP, ಇದೆಲ್ಲ ಬೇಕಾಗಿಲ್ಲ, is equal to the sum of the first 2n terms of another AP. ಇದೆಲ್ಲ ಮರ್ತೋಗಿ. ಇವಾಗ ನೋಡಿ, ಇವಾಗ ಈಕ್ವೇಷನ್ ಯೋಚನೆ ಮಾಡಿ. ಈಕ್ವೇಷನ್ ಬಗ್ಗೆ sum of first n terms of the first AP is equal to, ಸರಿನಾ, is equal to sum of first 2n terms of another AP. ಇದೇ ನಿಮ್ಮ ಗಿವನ್ ಅಷ್ಟೇ. ಸೊ ಇದನ್ನು ಬರೆಯೋದು ಕಲಿತು ಅಂತ ಹೇಳಿದ್ರೆ ನಿಮ್ಮ ಕೆಲಸ ಆದಂಗೆ. ಇವಾಗ ಏನಿದ್ರು ವರ್ಕಿಂಗ್ ಹೇಗೆ ಶುರು ಆಗುತ್ತೆ, SN ಫಾರ್ಮುಲಾ ಬರೀಬೇಕು, ವಿಚ್ ಇಸ್ ಈಕ್ವಲ್ ಟು n/2 ಇಂಟು 2a ಪ್ಲಸ್ n-1 ಇಂಟು d. ಸೊ SN ಆಫ್ ಫಸ್ಟ್ AP is n/2 ವಿಚ್ ಇಸ್ ಈಕ್ವಲ್ ಟು, ಅದನ್ನು ಬರೀಬೇಕಲ್ವಾ ಮೊದಲನೇದಾಗಿ, SN ಆಫ್ AP1 is equal to SN of AP2. So this is n/2 into 2 times of 8 plus n-1 into common difference 20 is equal to 2n/2. ಹುಷಾರ ಬರ್ಕೊಳ್ಳಿ, ಇಲ್ಲಿ ತಪ್ಪಾಗೋದು ಸಹಜ. ಪ್ಲಸ್ ಇಲ್ಲಿ n ಬದಲಾಗಿ 2n ಇದೆ, ನಾವು ಕಟ್ಕೊಳ್ಳಿ. ಇದೇ ತುಂಬ ಜನ ತಪ್ಪು ಮಾಡೋದು. -1 ಇಂಟು ಕಾಮನ್ ಡಿಫ್ರೆನ್ಸ್ ಇಸ್ 8 ಅಲ್ವಾ. ಇವಾಗ ಈ n/2 ಕಟ್ ಮಾಡ್ತಾಯಿದ್ದೀನಿ ಡೈರೆಕ್ಟಾಗಿ. ಅದೇ ಹೇಗೆ ಮಾಡಿದೆ, ಇಲ್ಲೊಂದು ಪುಟ್ಟು ನೋಟ್ ಬರಿತೀನಿ ನೋಡಿ. ಇವಾಗ ಸಿ, ಈ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಏನು ಕಾಣ್ತಾ ಇದೆ ಅಂತ ಹೇಳಿದ್ರೆ n/2 ಇಂಟು ಸಮಥಿಂಗ್ ಇಸ್ ಈಕ್ವಲ್ ಟು ಇಲ್ಲಿ 2n/2 ಇಂಟು ಸಮಥಿಂಗ್ ಎಲ್ಸ್ ಅಲ್ವೇನ್ರಪ್ಪ. ಅದು ಒಳಗಡೆ ಏನಿದೆ ಅದೇನು ತಲೆ ಕೆಡ್ಸ್ಕೊಳೋದು ಬೇಕಾಗಿಲ್ಲ. ಆದರೆ ಇಲ್ಲಿ ನಾನು ಇವಾಗ ಇದನ್ನು 2 times of n ಅಂತ ಬರ್ಕೊಂಡು ಈ ಥರ ಬರಿತೀನಿ ನೋಡಿ ಇಲ್ಲಿ. ಸೊ ಇಲ್ಲೇನಿದೆ, n/2 ಕಾಮನ್ ಇದೆ, ಅದನ್ನು ಕಟ್ ಮಾಡಿದೆ, ಅಷ್ಟೇ ಮಾಡಿರೋದು. ಸರಿನಾ. ಇವೆಲ್ಲ ಮಲ್ಟಿಪ್ಲಿಕೇಶನು, ಇದು ಸಿಂಗಲ್ ಟರ್ಮು, ಇದು ಕೂಡ ಸಿಂಗಲ್ ಟರ್ಮ್. ಸೊ ಈ ಥರ ಇರಬೇಕಾದ್ರೆ ನಾವು ಕಟ್ ಮಾಡ್ಬೋದು. ಪ್ಲಸ್ ಗಿಸ್ ಎಲ್ಲ ಇತ್ತು ಅಂತ ಹೇಳಿದ್ರೆ ಅದು ಆಗ್ತಾ ಇರಲಿಲ್ಲ, ಅದಕ್ಕೆ ಬೇರೆ ಕಂಡೀಷನ್ಸ್ ಇದೆ. ಸಿಂಗಲ್ ಟರ್ಮ್, ಎರಡು ಕಡೆ ಸಿಂಗಲ್ ಟರ್ಮ್ ಇದೆ, n/2 ಕಾಮನ್ ಇದೆ, ಕಟ್ ಮಾಡಿದೆ. ಫಾರ್ ದ ಸಿಂಪ್ಲಿಫಿಕೇಶನ್ 16 20n -20 -60 ಅವಲ್ಲ, ಇಲ್ಲಿ 2 ಕೂಡ ಇದೆ. ಇಲ್ಲಿ 2 ಇದೆ ನೋಡಿ, ಇಲ್ಲಿ ಹುಡುಗರ ಅಲ್ವಾ. ಸೊ ಅದು ಮಲ್ಟಿಪ್ಲೈ ಆಗುತ್ತೆ ಇಲ್ಲಿ, ಪ್ಲಸ್ 32n -16. ಓಕೆ, ಮತ್ತೊಂದು ಸಿಂಪ್ಲಿಫಿಕೇಷನ್ ಅಂತ ಹೇಳಿದ್ರೆ ಇದನ್ನೆಲ್ಲ ನಂಬರ್ಸ್ನೆಲ್ಲ ಒಂದು ಕಡೆ ಹಾಕೊತಾ ಇದೀನಿ. -4 ವೇರಿಯೇಬಲ್ಸು ಮತ್ತೊಂದು ಕಡೆ -20n. ಸೊ ಇಲ್ಲಿ 132 is equal to 12n. So divide with 12. So n is equal to 11. ಇದೇ ನಿಮ್ಮ ಉತ್ತರ ಅಲ್ವಾ. ನೋಡಿ ಗೊತ್ತಾಯ್ತಾ. ಇಲ್ಲಿ ಟ್ರಿಕ್ ಏನಂತ ಹೇಳಿದ್ರೆ ಇದನ್ನೇ, ಪ್ರಶ್ನೆನ ಹೇಗೆ ಓದೋದು ಅಂತ ಕಲಿಯೋದೇ ಮುಖ್ಯ. ಬೇಸಿಕಲಿ ಗೆಟಿಂಗ್ ದಿಸ್ ಅಲ್ವಾ. ಇದನ್ನು ಬರೆಯೋದು ಕಲಿತು ಅಂತ ಹೇಳಿದ್ರೆ ನಿಮ್ಮ ಉತ್ತರ ಬಂದಂಗೆ ಲೆಕ್ಕ. ಮಿಕ್ಕಿದೆಲ್ಲ ನೋಡಿ ಸ್ವಲ್ಪ ಕ್ಯಾಲ್ಕುಲೇಷನ್ ಇದೆ, ಕಷ್ಟ ಇದೆ ನಿಮ್ಗೆ, ಇದೆಲ್ಲ ಕಷ್ಟ ಆಗಬಹುದು. ಮತ್ತು ಇವೆಲ್ಲ ಟ್ರಿಕ್ ಕಲಿಬೇಕು ನೀವು.
ಇದಕ್ಕೋಸ್ಕರ ನೀವು ಬೇಸಿಕ್ಸ್ ಇಂಪ್ರೂವ್ ಮಾಡಿಕೊಂಡ್ರೆ ಇವೆಲ್ಲ ಸುಲಭ ಆಗುತ್ತೆ. ನೀವು ಯಾವುದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೋದು ಅಂತ ಹೇಳಿದ್ರೆ ಬೇಸಿಕ್ಸ್ ಕಲಿತಾದ್ಮೇಲೆ ಈ ಥರ ಗಿವನ್ ಬರೆಯೋದ್ರಲ್ಲಿ ಕಾನ್ಸಂಟ್ರೇಟ್ ಮಾಡ್ತು ಅಂತ ಹೇಳಿದ್ರೆ ಇದೆಲ್ಲ ಆದಷ್ಟು ಕದೇ ಬರುತ್ತೆ. ಇಫ್ ಯುವರ್ ಬೇಸಿಕ್ಸ್ ಇಸ್ ಸ್ಟ್ರಾಂಗ್, ಮಿಕ್ಕಿದ್ದೆಲ್ಲ ಆದಷ್ಟು ಕದೇ ಬರುತ್ತೆ. ಗೊತ್ತಾಯ್ತಾ? ಮ್ಯಾಥ್ಸು ಆ ರೀತಿಯಲ್ಲಿ ನೀವು ಸಿಂಪ್ಲಿಫೈ ಮಾಡ್ಕೊಬೋದು, ಸುಲಭ ಮಾಡ್ಕೊಬೋದು. ಇಲ್ಲ ಅಂತ ಹೇಳಿದ್ರೆ ಇವೆಲ್ಲ ಕಷ್ಟನೇ, ಪ್ರತಿಯೊಂದು ನಿಮ್ಗೆ ಕಷ್ಟ ಆಗುತ್ತೆ. ಪ್ರತಿಯೊಂದರಲ್ಲಿ ಗಾಸಿ ಬಿತ್ತು ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಮ್ಯಾಥ್ಸ್ ಕಷ್ಟ ಆಗೇ ಆಗುತ್ತೆ ಅಲ್ವಾ? ಪಾಸ್ ಮಾಡಿಕೊಂಡು ನೋಡ್ಕೊಳ್ಳಿ ಉತ್ತರ.